ನಮಸ್ಕಾರ ಎಲ್ಲ ವೀಕ್ಷಕರುಗಳಿಗೆ. ಇವತ್ತು ದೈವ ಸಂದೇಶವನ್ನು ಕೇಳಲು ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಪ್ರಿಯರೇ, ನಾವು ಇವತ್ತು ಯಾವ ಸಂದೇಶವನ್ನು ಕಲಿತೇವೆ ಅಂದರೆ ದೇವರು ಕೊಟ್ಟಂಥ ಧರ್ಮಶಾಸ್ತ್ರದ ಬಗ್ಗೆ ಕಲಿಯುವಂತಾಗಿದ್ದೇವೆ. ಏಕೆಂದರೆ ದೇವರ ಕೊಟ್ಟಂಥ ಧರ್ಮಶಾಸ್ತ್ರವು ಸತ್ಯವಾದದ್ದು. ಧರ್ಮಶಾಸ್ತ್ರದಲ್ಲಿ ಸತ್ಯ ಅಡಕವಾಗಿತ್ತು. ಹಾದಿಯಲ್ಲಿ ಸ್ವಾಮಿ ಇಸ್ರಾಯೇಲರನ್ನು ಪ್ರೀತಿ ಮಾಡಿದಂಥ ದೇವರು ಅವರನ್ನು ದಾಸತ್ವದಿಂದ ಬಿಡುಗಡೆ ಮಾಡಿದ ಮೇಲೆ ಅವ್ರಿಗೆ ಕೊಟ್ಟಂಥ 10 ದಶಮಾಂಶಗಳನ್ನು ಧರ್ಮಶಾಸ್ತ್ರವನ್ನು ಅವ್ರಿಗೆ ಕೊಟ್ಟೆನು. ಮೋಶೆ ಮುಖಾಂತರ ಈ 10 ಆಜ್ಞೆಗಳನ್ನು ಸ್ವಾಮಿ ಇಸ್ರಾಯೇಲಿಗೆ ಕೊಡುವಂತನಾಗಿದ್ದನು. ಯಾಕೆಂದರೆ ತಾನು ದಾಸತ್ವದಿಂದ ಬಿಡುಗಡೆ ಮಾಡಿದಂಥ ಈ ಪ್ರಿಯರು ಪಾಪದಿಂದ ಎಚ್ಚರಿಸಿ ದೇವರ ಆಜ್ಞೆಗಳ ಕೈಗೊಂಡು ನಡೆಯೋದಕ್ಕೋಸ್ಕರ ಇದನ್ನು ಕೊಟ್ಟನು. ಈ ದಶಮಾಂಶಗಳನ್ನು ಕೊಟ್ಟಾಗ ಪ್ರಿಯರೇ, ಇಸ್ರಾಯೇಲರು ಆದಾಗ್ಯೂ ಅವರೇನಂತ್ರಿ ಎಡವರು ಆಗಿದ್ದರು. ಧರ್ಮಶಾಸ್ತ್ರಗಳನ್ನು ಕೈಗೊಂಡು ನಡೆಯಲು ಅವ್ರಿಗೆ ಶಕ್ತಿ ಸಾಲದಾಗಿತ್ತು. ಎಷ್ಟು ಸಾರಿ ಸ್ವಾಮಿ ಯಾವುದು ಮಾಡಬೇಡ ಅಂತ ಅದನ್ನು ಮಾಡುವಂಥರಾಗಿತ್ತು. ಪ್ರಿಯರೇ, ಆ ಧರ್ಮಶಾಸ್ತ್ರವನ್ನು ಇಸ್ರಾಯೇಲರು ಕೈಗೊಂಡು ನಡೆದೇ ದೇವರಿಗೆ ವಿರುದ್ಧವಾಗಿ ಮತ್ತೆ ಪಾಪವನ್ನು ಮಾಡುವಂಥರಾಗಿದ್ದರು. ಆವಾಗ ತಾನೇ ಸ್ವಾಮಿ ತನ್ನ ಮಗನಾದ ಯೇಸುವನ್ನು ನಮಗೋಸ್ಕರ ಕೊಟ್ಟು ಆ ಧರ್ಮಶಾಸ್ತ್ರದಲ್ಲಿ ನಿಯಮಗಳ ಪ್ರಕಾರ ಜೀವಿಸುವಂತೆ ನಮಗೆ ಬಲವನ್ನು ಕೊಟ್ಟಿದ್ದಾನೆ. ನಮ್ಮ ಸತ್ಯವೇದಗಳನ್ನು ಓದುವಾಗ ಪೌಲನು ಗಲಾತ್ಯದ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ. 4ನೇ ಸಂಧಿ 4ರಿಂದ ಓದೋಣ. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನವಾಗಿಯೂ ಬಂದನು. ಪ್ರಿಯರೇ, ಇಲ್ಲಿ ನಾವು ನೋಡೋದಾದರೆ ಸ್ವಾಮಿ ಆ ಸಮಯ ಬಂದಾಗ ಏನಂದರೆ ನಮಗೋಸ್ಕರ ಹುಟ್ಟುವನಾಗಿದ್ದಾನೆ. ಯಾಕೆಂದರೆ ಅವನು ಆ ಧರ್ಮಶಾಸ್ತ್ರವನ್ನು ಪೂರೈಸಲಿಕ್ಕೋಸ್ಕರ ಬಂದನು ಅಂತ ನಾವು ತಿಳಿತೇವೆ. ಕ್ರಿಸ್ತನು ಬರುವಾಗ ಈ ಹುಟ್ಟಿದ ಮೇಲೆ ಆ ಧರ್ಮಶಾಸ್ತ್ರಕ್ಕೆ ನಾವು ಏನಾಗಿದ್ದೀವಿ? ಅಧೀನರಾಗಲ್ಲ. ನಾವು ಇವಾಗ ಕೃಪೆಗೆ ಅಧೀನರಾಗಿದ್ದೇವೆ. ಏಕೆಂದರೆ ಧರ್ಮಶಾಸ್ತ್ರವು ಕ್ರಿಸ್ತನು ಹುಟ್ಟಕ್ಕೆ ಮೊದಲು ಅದು ಮನುಷ್ಯನ ಮೇಲೆ ಅಪಾರವಾದಂಥ ಭಾರವನ್ನು ಇದ್ದಾಗೂ ಸಹ ಮನುಷ್ಯನ ಅದು ಕೈಗೊಂಡು ನಡೆಯಲ್ಲ ದೇವರ ಚಿತ್ತಕ್ಕೆ ಅನುಗುಣವಾಗಿ. ಪ್ರಿಯರೇ, ಇವತ್ತು ನಾವು ಕ್ರಿಸ್ತನ ಇದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ದೇವರ ಚಿತ್ತವನ್ನು ಪೂರೈಸೋಕ್ಕೋಸ್ಕರ ಸ್ವಾಮಿಯಲ್ಲಿ ಬಂದನು. ನಾವು ಇವತ್ತು ನೋಡುವಾಗ ಸ್ವಾಮಿ ಕ್ರಿಸ್ತನನ್ನು ನಾವು ಅಂಗೀಕರಿಸ್ಕೊಂಡಂತ ನಾವು ಧರ್ಮಶಾಸ್ತ್ರಕ್ಕೆ ಒಳಪಟ್ಟಿದ್ದೀವಿಯೋ ಇಲ್ಲವೋ ಅಂತ ನಾವು ವಿಚಾರಿಸ್ಕೊಳ್ಳೋಣ. ಯಾಕಂದರೆ ಪ್ರಿಯರೇ, ಸ್ವಾಮಿ ಬಂದು ಧರ್ಮಶಾಸ್ತ್ರವನ್ನು ಪೂರೈಸುವಂತನಾಗಿದ್ದಾನಂತೆ ಧರ್ಮಶಾಸ್ತ್ರದಲ್ಲಿ ನಾವು ತಿಳಿತೇವೆ. ಯಾಕೆಂದರೆ ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಂಥ ಪ್ರತಿಯೊಬ್ಬರೂ ಆ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಲ್ಲ ಇರುವುದಿಲ್ಲ ಪ್ರಿಯರೇ. ಯಾಕೆಂದರೆ ಅವರು ಕೃಪೆಗೆ ಅಧೀನರಾಗಿ ಬರುವಂತಾಗಿದ್ದಾರೆ. ನಮ್ಮ ಧರ್ಮಶಾಸ್ತ್ರದಲ್ಲಿ ಸತ್ಯವೇದಗಳಲ್ಲಿ ನಾವು ತಿಳಿಯುವಾಗ ನಾವು ಪೌಲನು ಅದನ್ನು ನಮಗೆ ತಿಳಿಸ್ಕೊಡುವಂತನಾಗಿದ್ದಾನೆ. ಗಲಾತ್ಯದವರೆಗೆ ಬರೆದ ಪತ್ರಿಕೆ 3ನೇ ಸಂಧಿ ನಾವು ಓದೋಣ. ಧರ್ಮಶಾಸ್ತ್ರಕ್ಕೆ ಕೆಳಗೆ ಕಾವಲಲ್ಲಿ ಮುಚ್ಚಲ್ಪಟ್ಟಿದ್ದೆವು. ಈಗಿರಲಾಗಿ ಧರ್ಮಶಾಸ್ತ್ರ ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಇವಾಗ ಪ್ರಿಯರೇ, ಧರ್ಮಶಾಸ್ತ್ರದ ಮುಖಾಂತರ ನಾವು ಏನಾಗಿದ್ದೇವೆ? ಕ್ರಿಸ್ತನಲ್ಲಿ ಅದು ನಮ್ಮನ್ನು ಕಾಯುವಂತಾಗಿದೆ. ಅಂದರೆ ದೇವರ ವಾಗ್ದಾನಗಳನ್ನು ಕೈಗೊಂಡು ನಡೆಯುವಾಗ ಅದು ನಮ್ಮನ್ನು ಎಚ್ಚರಿಕೆಯಲ್ಲಿ ನಡೆಸುವಂತಾಗಿದೆ. ಆ ಕಾಲದಲ್ಲಿ ಫರಿಸಾಯದವರು ಸಹ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದರು, ಮೋಸೆ ಆಜ್ಞೆಗಳಂತ. ಆದರೆ ಕ್ರಿಸ್ತನು ಬರುವಾಗ ಕ್ರಿಸ್ತನನ್ನು ಅವರು ಸ್ವೀಕರಿಸಲಿಲ್ಲ. ಯಾಕೆಂದರೆ ಕ್ರಿಸ್ತನು
ನಲ್ಲಿದ್ದಂಥ ಆ ಸತ್ಯವನ್ನು ಅವರು ಕಾಣದೇ ಇರೋ ಪ್ರಯುಕ್ತ ಅವರು ಆ ಆಜ್ಞೆಗಳನ್ನು ಅವರು ತಿಳ್ಕೊಳ್ಳಲಿಲ್ಲ. ಅದಕ್ಕೆ ತಾನೇ ನಾವು ಹೇಳ್ತೇವೆ, ಯೋಹಾನ ಬರೆದ ಸುವಾರ್ತೆ 13:34 ವಚನದಲ್ಲಿ ಸ್ವಾಮಿ ಹೇಳುವಂತನಾಗುತ್ತೇನೆ, ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡ್ತೇನೆ ಅಂತ ಹೇಳುತ್ತೆ. ಈ ಹೊಸ ಆಜ್ಞೆ ಏನಾಗಿತ್ತು ಪ್ರಿಯರೇ? ನಾವು ಇಲ್ಲಿ ಓದ್ತೇವೆ ಯೋಹಾನ ಬರೆದ ಸುವಾರ್ತೆಯಲ್ಲಿ, ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರೊಬ್ಬರನ್ನು ಪ್ರೀತಿಸಬೇಕು. ಕ್ರಿಸ್ತನು ಪ್ರಿಯರೇ ಬಂದ ಮೇಲೆ ಹೊಸ ಆಜ್ಞೆಯನ್ನು ಕೊಡುವಂತನಾಗಿರ್ತಾನೆ. ಈ ಹೊಸ ಆಜ್ಞೆ ಏನಾಗುತ್ತೆ ಅಂದರೆ ನೀವು ಒಬ್ಬರೊಬ್ಬರನ್ನು ಪ್ರೀತಿಸಬೇಕು. ಇವತ್ತು ಈ ಪ್ರೀತಿ ಅನ್ನುವುದು ಬಹಳಷ್ಟು ಏನಾಗಿದೆ, ಮಾಸಿ ಹೋಗಿದೆ. ಯಾರು ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಿದ್ದಾರೋ, ಕ್ರಿಸ್ತನನ್ನು ಆರಾಧಿಸ್ತಾರೋ ಅವರ ಜೀವಿತದಲ್ಲಿ ಪ್ರೀತಿ ತಾಂಡವಾಡಬೇಕಾಗಿದೆ. ಆದರೆ ಅವರು ತಣ್ಣಗೆ ವಿಲಪಿಸಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಹೋಗುವಾಗ ಕ್ರಿಸ್ತನ ಪ್ರೀತಿಯನ್ನು ನಾವು ತೋರಿದ ಸಂದರ್ಭಗಳನ್ನು ನಾವು ಕಾಣ್ಬೋದು. ಆದರೆ ಪ್ರಿಯರಲ್ಲಿ ಹೇಳ್ತೇನೆ, ನೀವು ಒಬ್ಬರೊಬ್ಬರನ್ನ ಪ್ರೀತಿಸಬೇಕು. ಪ್ರೀತಿ ಆ ಆಜ್ಞೆಗಳ ಮೇಲೆ ನಿಂತಿರುವಂತಾಗಿದೆ ಅಂತ ಹೇಳುವಂತನಾಗಿರ್ತೇನೆ. ಪರಿಸಯ್ಯದವರು ಸಹ ದೇವರನ್ನು ಕೇಳುವಂತರಾಗಿರ್ತಾನೆ, ಸ್ವಾಮಿಯನ್ನು. ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಓದುವಾಗ 22ನೇ ಸಂಧಿಯಲ್ಲಿ ನಾವು ಓದ್ತೇವೆ ಪ್ರಿಯರೇ. ಇಲ್ಲಿ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು, ಗುರುವೇ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದೆಂದು ಆತನನ್ನು ಕೇಳಿದ್ದಕ್ಕೆ ಆತನು, ನಿನ್ನ ದೇವರಾಗಿರೋ ಕರ್ತನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಅಂತ ಹೇಳು. ಇಲ್ಲಿ ಆ ಧರ್ಮೋಪಕಾರನು ಕ್ರಿಸ್ತನನ್ನು ಕೇಳುವಾಗ ಏನಂತಾರೆ, ನಾವು ಪ್ರೀತಿ 10 ಆಜ್ಞೆಗಳಲ್ಲಿ ಇದು ಪ್ರೀತಿಯನ್ನು ಮಾಡುವಂಥದ್ದು. ಪ್ರೇರೆ ನಾವು ಮೊದಲನೇ ಆಜ್ಞೆ ಅಂತಾರೆ, ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಶಕ್ತಿಯಿಂದಲೂ ನಿನ್ನ ಕರ್ತನಾದ ದೇವರನ್ನು ಪ್ರೀತಿಸಬೇಕು. ಇವತ್ತು ಈ ಪ್ರೀತಿ ಯಾವ ರೀತಿ ಮರೆ ಆಗಿದೆ ಅಂದರೆ ಪ್ರಿಯರೇ, ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಂಥ ನಾವುಗಳು ಕ್ರಿಸ್ತನ ಪ್ರೀತಿಯಲ್ಲಿ ಬೆಳಿಬೇಕಾಗಿದೆ. ಆದರೆ ಪರಿಸಯ್ಯದವರು ಅದನ್ನು ಅರ್ಥ ಮಾಡಿಕೊಳ್ಳದೆ ಅವನನ್ನು ಅಪಹಾಸ್ಯ ಮಾಡುವಂಥರಾಗಿತ್ತು. ಹಾಗೆ ಎರಡನೇ ಆಜ್ಞೆ ಏನು ಅಂದರೆ, ನಿನ್ನ ನೆರೆಯವರನ್ನು ನೀನು ಪ್ರೀತಿಸಬೇಕು ಅಂತ ಹೇಳೋದು. ಈ ಪ್ರೀತಿಯನ್ನು, ಈ ಒಂದು ಆಜ್ಞೆ ನಮ್ಮಲ್ಲಿ ಇವತ್ತು ಬೆಳೆಯಬೇಕಾಗಿದೆ. ಆಜ್ಞೆ ನಮ್ಮಲ್ಲಿ ಜೀವವಾಗಿ ಇರಬೇಕಾಗಿದೆ. ಹೌದು ಪ್ರಿಯರೇ, ಆದಿಯಲ್ಲಿ ಇಸ್ರಾಯೇಲರು ಯಾವ ರೀತಿ 10 ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ಸೋತರೋ, ಆ ಆಜ್ಞೆಗಳನ್ನು ಪೂರೈಸಿ ಕ್ರಿಸ್ತನು ನಮ್ಮಲ್ಲಿ ಹೊಸ ಆಜ್ಞೆಗಳ ಮುಖಾಂತರ ನಮಗೆ ಕಾಯುವಂತನಾಗಿದ್ದಾನೆ. ಯಾಕೆಂದರೆ ಪ್ರಿಯರೇ, ಇಲ್ಲಿ ನಾವು 10 ಆಜ್ಞೆಗಳಂತ ನಾವು ಓದುವಾಗ ದೇವರು ಅದಕ್ಕೋಸ್ಕರ ಬಂದಿದ್ದು ಅಂತ ನಾವು ತಿಳಿತೇವೆ. ನಾವು ಹಳೆಯ ಒಡಂಬಡಿಕೆಯಲ್ಲಿ ಸಹ ದಾವೀದನ ಕಾಲದಲ್ಲಿ ನಾವು ಹೇಳುವಾಗ ದಾವೀದ ಅರಸನು ಸಹ ದೇವರ ಆಜ್ಞೆಗಳನ್ನು ತಿಳ್ಕೊಂಡಿದ್ದು. ಸ್ವಾಮಿ, ನಿನ್ನ ಆಜ್ಞೆಗಳನ್ನು ಎಲ್ಲಿ ಮಾಡ್ಕೊಂಡಿದ್ದೇನೆ, ನನ್ನ ಅಂತರಂಗದಲ್ಲಿ ಇಟ್ಕೊಂಡಿದ್ದೇನೆ, ಅದು ನನಗೆ ಸಂತೋಷವನ್ನು ಕೊಡುವಂತಾಗಿದೆ ಅಂತ ಹೇಳೋದು. ಕೀರ್ತನೆ 40ನೇ ಸಂಧಿ 8ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಧರ್ಮ ಆಜ್ಞೆಗಳು ನಮ್ಮಲ್ಲಿ ಇರುವಾಗ ದೇವರ ಚಿತ್ತವನ್ನು ಪೂರೈಸುವಂಥ ಆ ಮನಸ್ಸಿನಲ್ಲಿ ನಡೆಸುವಂತಾಗಿದೆ. ಇವಾಗ ದೇವರ ಚಿತ್ತ ಏನಂದರೆ, ದೇವರ ಚಿತ್ತ ನಾವು ಒಬ್ಬರನ್ನು ಪ್ರೀತಿಸಬೇಕಾಗಿದೆ. ಅದೇ ದಾವೀದನು ಹೇಳಿದಂಥ ನಾವು ಕೇಳುವಂತರಾಗಿದ್ದೇವೆ. ಯಾಕೆಂದರೆ 40ನೇ ಸಂಧಿ ಕೀರ್ತನೆಯಲ್ಲಿ ನಾವು ಓದಂತೆ, ಇಲ್ಲಿ ಹೇಳುವಾಗ 40ನೇ ಕೀರ್ತನೆ 8ನೇ ವಚನದಲ್ಲಿ ಹೇಳಿದಂತೆ, ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದನು. ದಾವೀದ ಅರಸರು ದೇವರ ಎಲ್ಲ ಆಜ್ಞೆಗಳಿಂದ ಮನಸ್ಸಲ್ಲಿ ಇಟ್ಕೊಂಡಿದ್ದಂತೆ. ಯಾಕಂದರೆ ದೇವರ ಚಿತ್ತವನ್ನು ನೆರವೇರಿಸೋಸ್ಕರ ಯಾರ ಹೃದಯಗಳಲ್ಲಿ ದೇವರ ಆಜ್ಞೆಗಳು, ದೇವರ ಧರ್ಮಶಾಸ್ತ್ರಗಳು ಬರೆಯಲ್ಪಟ್ಟಿವೆಯೋ ಅವರು ದೇವರ ಚಿತ್ತವನ್ನು ಪೂರೈಸುವಂತಾಗಿದೆ. ಅದೇ ತಾನೇ ಸ್ವಾಮಿ ಹೇಳಿದಂಥ ಒಂದು ಸಂದೇಶವಾಗಿತ್ತು. ದೇವರು ಹೇಳಿದ್ದನು, ಕೀರ್ತನೆ ಯೋಹಾನ ಬರೆದ ಸುವಾರ್ತೆ 4ನೇ ಸಂಧಿ 34ನೇ ವಚನದಲ್ಲಿ ನಾವು ಓದುವಾಗ ಸಮಾರ್ಯ ಸ್ತ್ರೀಯರ ಜೊತೆಲಿ ಸ್ವಾಮಿ ಮಾತನಾಡುವಾಗ ಅದನ್ನು ಹೇಳುವಂತನಾಗಿದ್ದಾನೆ. ಪ್ರಿಯರೇ, ನನ್ನ ಆಹಾರ ಏನು ಅಂತಾರೆ, ದೇವರ ಚಿತ್ತವನ್ನು ನೆರವೇರಿಸೋದು. ನೋಡ್ರಿ, ಇಲ್ಲಿ ನನ್ನನ್ನು ಕಳಿಸಿದಾತನ
ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದ ಅಂದರೆ ದೇವರ ಚಿತ್ತವನ್ನು ನೆರವೇರಿಸೋಸ್ಕರ, ದೇವರ ವಾಗ್ದಾನಗಳನ್ನು ಪೂರೈಸಿ ಆ ವಾಗ್ದಾನದಲ್ಲಿ ತನ್ನ ಮಕ್ಕಳಾದಂಥ ನಮ್ಮನ್ನು ಬಲಪಡಿಸೋಸ್ಕರ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಕ್ರಿಸ್ತನು ಆ ಒಂದು ದೇವರ ಚಿತ್ತವನ್ನು ನೆರವೇರಿಸ್ಕೋಗಿ ಬಂದಿದ್ದಾನೆ. ಅದನ್ನೇ ತಾನೇ ನಾವು ನೋಡುವಂಥರಾಗಿದ್ದೀವಿ ಪ್ರಿಯರೇ. ಇವತ್ತು ನಾವು ಓದುವಾಗ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಹೇಳಿದಂತೆ ಸ್ವಾಮಿ ಹೇಳುವಂತನಾಗಿರ್ತಾನೆ, ನಿನ್ನ ಚಿತ್ತವನ್ನು ನಾನು ನೆರವೇರಿಸಿ ಈ ಲೋಕಕ್ಕೆ ಬಂದಿದ್ದೇನೆ ಅಂತ ಹೇಳೋದು. ಯೋಹಾನ ಬರೆದ ಸುವಾರ್ತೆ 17ನೇ ಸಂಧಿಯಲ್ಲಿ ನಾವು ನೋಡ್ತೇವೆ, 4ನೇ ವಚನದಲ್ಲಿ, ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಮಾಡಬೇಕೆಂದು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದ್ದೇನೆ. ಏನೆಂದರೆ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿದ್ದೇನೆ ಅಂತ ಹೇಳ್ತಾನೆ. ನೀನು ಕೊಟ್ಟಂಥ ಚಿತ್ತವನ್ನು ನಾನು ಪೂರೈಸಿದ್ದೇನೆ ಸ್ವಾಮಿ ಅಂತ ಹೇಳುವಂತನಾಗಿದ್ದೆ. ಹೌದು ಪ್ರಿಯರೇ, ದೇವರು ಈ ಕೊಟ್ಟಂಥ ಈ ವಾಗ್ದಾನದಲ್ಲಿ ನಾವು ಎಷ್ಟು ಮಂದಿ ಇಲ್ಲಿ ಬಂದಿದ್ದೇವೆ? ದೇವರ ವಾಕ್ಯ ಏನಂದರೆ ಅವನ ಚಿತ್ತವನ್ನು ನೆರವೇರಿಸೋದು. ನಮ್ಮ ಹೊಸ ಆಜ್ಞೆಯ ಪ್ರಕಾರ ನಾವು ಎಲ್ಲ ಒಬ್ಬರೊಬ್ಬರ ಪ್ರೀತಿ ಮಾಡ್ತಕ್ಕಂಥದ್ದು. ಪ್ರಿಯರೇ, ನಾವು ಅದೇ ರೀತಿ ಮಾದರಿಯಲ್ಲಿ ನೋಡುವಾಗ ಸತ್ಯವೇದದಲ್ಲಿ ಮತ್ತೊಂದು ಸಂದೇಶ ನಾವು ನೋಡುವಂತಾಗಿದ್ದೇವೆ. ಯಾರು 10 ಆಜ್ಞೆಗಳನ್ನು ಕೈಗೊಂಡಂಥ ಶ್ರೀಮಂತ ಯೌವನಸ್ಥನು ಸ್ವಾಮಿ ಹತ್ರ ಬರುವಾಗ, ಸ್ವಾಮಿ ನನಗೆ ನಿತ್ಯ ಜೀವ ಪಡಿಬೇಕಾದ್ರೆ ಯಾವ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಸ್ವಾಮಿ ಹೇಳ್ತಾನೆ, ನೀನು ಈ ಎಲ್ಲ ಆಜ್ಞೆಗಳನ್ನು ಸ್ವಾಮಿ ಓದುವಂತನಾಗಿದ್ದಾನೆ. 10 ಆಜ್ಞೆಗಳನ್ನು ಸ್ವಾಮಿ ಎಲ್ಲ ಆಜ್ಞೆಗಳನ್ನು ನಾನು ಕೈಗೊಂಡು ನಡೆದಿದ್ದೇನೆ, ಆದರೂ ನಿನ್ನಲ್ಲಿ ಒಂದು ಕಡಿಮೆ ಆಗಿದೆ ಮಗನೇ ಅಂತ ಹೇಳ್ತಾರೆ. ಅದು ಏನಂದರೆ, ನೀನು ನಿನ್ನಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ಟು ನನ್ನ ಹಿಂದೆ ಬಾ ಅಂತ ಹೇಳ್ತಾನೆ. ನೀನು ಪರಿಪೂರ್ಣವನ್ನಾಗಬೇಕಾದ್ರೆ, ನೀನು ದೇವರ ಮಗನಾಗಬೇಕು, ನಿತ್ಯ ಜೀವ ಪಡಿಬೇಕಾದ್ರೆ ನನ್ನ ಹಿಂದೆ ಬರಬೇಕಾಗುವ ಅಂತ ಹೇಳ್ತಾನೆ. ಏನು ಮಾಡಬೇಕು ಅಂತಾರೆ? ಓ ಸ್ವಾಮಿ, ನಾನು ಎಲ್ಲ ಆಜ್ಞೆಗಳನ್ನು ಕೈಗೊಂಡಿದ್ದೇನೆ ಅಂತ ಹೇಳ್ತಾನೆ. ಆದರೆ ಸ್ವಾಮಿ ಹೇಳ್ತಾನೆ, ನಿನ್ನಲ್ಲಿ ಒಂದು ಕಡಿಮೆ ಆಗಿದೆ. ಆ ಒಂದು ಯಾವುದಂದರೆ ಪ್ರಿಯರೇ, ದೇವರ ಮೇಲೆ ಪ್ರೀತಿಯನ್ನು ಅವನು ತೋರಿಸಲಿಲ್ಲ. ಯಾಕೆಂದರೆ ನನ್ನನ್ನು ಪ್ರೀತಿಸುವನು ನನ್ನ ಆಜ್ಞೆಗಳನ್ನು ಕೈಗೊಂಡುತ್ತಾನೆ ಅಂತ ಸ್ವಾಮಿ ಮೊದಲೇ ಹೇಳಿಬಿಟ್ಟಿದ್ದಾರೆ ಪ್ರಿಯರೇ. ಯಾಕೆಂದರೆ ನನ್ನನ್ನು ಪ್ರೀತಿಸುವನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ ಅಂತ ಹೇಳ್ತಾನೆ. ಇಲ್ಲಿ ಈ ಶ್ರೀಮಂತ ಯೌವನಸ್ಥನು ಸ್ವಾಮಿ ಹೇಳುವಾಗ ಅವನು ಸಪ್ಪು ಮರೆ ಮಾಡುವಂತನಾಗಿರ್ತಾನೆ. ಯಾಕೆಂದರೆ ಅವನು ಆಸ್ತಿಯನ್ನು ಮಾರಿ ಬಡವ್ರು ಕೊಡಬೇಕಾಯಿತು. ಇಲ್ಲಿ ಎರಡನ್ನೂ ಇವನು ತೋರಿಸಲಿಲ್ಲ. ಆ ಶ್ರೀಮಂತ ಯೌವನಸ್ಥ ಎಲ್ಲ ಆಜ್ಞೆಗಳನ್ನು ಕೈಗೊಂಡಿದ್ದ. ಆದರೆ ದೇವರನ್ನ ಏನಂತ ಹೇಳಿದೆ ಅಂತ್ರಿ, ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸನ್ನು ಪ್ರೀತಿ ಮಾಡುವಂಥ ಆಜ್ಞೆ ಅವನಲ್ಲಿ ಇರಲಿಲ್ಲ. ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸುವಂಥ ವಾಗ್ದಾನವನ್ನು ಅವನು ಪಡ್ಕೊಂಡಿರಲಿಲ್ಲ. ಯಾಕೆಂದರೆ ಸ್ವಾಮಿ ಹೇಳೋದು, ನಿನ್ನ ಆಸ್ತಿಯನ್ನು ಮಾರಿ ಆ ಬಡವರಿಗೆ ಕೊಟ್ಟು ನನ್ನ ಹಿಂದೆ ಬಾ ಅಂತ ಹೇಳೋದು. ಈ 2 ಆಜ್ಞೆಗಳನ್ನು ಅವನು ಪ್ರಿಯರೇ ಏನಂತ ಪೂರೈಸೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವನ ಮನಸ್ಸು ಅವನಲ್ಲಿದ್ದಂಥ ಆ ಶ್ರೀಮಂತಿಕೆ ಮೇಲೆ ಇಟ್ಕೊಂಡಿದ್ದು. ಹೌದು ಪ್ರಿಯರೇ, ಅವನು ಎಲ್ಲ ಆಜ್ಞೆಗಳನ್ನು ಕೈಗೊಂಡಿದ್ದಂತ ಹೇಳಿದಂಥ ವ್ಯಕ್ತಿ ಈ 2 ಆಜ್ಞೆಗಳಲ್ಲಿ ಸೋಲುವಂತನಾಗಿದ್ದಾನೆ. ಯಾಕಂದರೆ ಪ್ರಿಯರೇ, ನಾವು ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು ಯಾವುದೆಂದರೆ ಕ್ರಿಸ್ತನ ಮೇಲೆ ಪ್ರೀತಿಯೇ ಮುಖ್ಯವಾಗಿರುವಂತಾಗಿದೆ. ನಾನು ಪ್ರೀತಿ ಮಾಡುವುದಾದರೆ ನಾನು ಅವನ ಆಜ್ಞೆಗಳನ್ನು ಕೈಗೊಂಡುತ್ತೇನೆ. ಅದೇ ತಾನೇ ಸ್ವಾಮಿ ಹೇಳಿದ್ದು, ನೀನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡಿ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಂತರಾಗಿದ್ದು 14-15 ವಚನದಲ್ಲಿ, ನೀನು ನನ್ನನ್ನು ಪ್ರೀತಿಸುವುದಾದರೆ ಏನು ಮಾಡಬೇಕು? ನನ್ನ ವಾಗ್ದಾನವನ್ನು ಕೈಗೊಂಡು ನಡಿ. ಇಲ್ಲಿ ಆ ಶ್ರೀಮಂತ ಯೌವನಸ್ಥ ಪ್ರಿಯರೇ ಅದರಲ್ಲಿ ಸೋಲುವಂತನಾಗಿರ್ತಾನೆ. ಹೌದು ಪ್ರಿಯರೇ, ನಾವು ಈ ಯೌವನಸ್ಥನಾಗಿ ಇರಬಾರದು. ಯಾಕಂದರೆ ನನ್ನ ಮನಸ್ಸು ಇವತ್ತು ನನ್ನ ಯಾವುದ್ರ ಮೇಲೆ ಇಟ್ಕೊಂಡಿದ್ದೇನೆ. ನಿನ್ನ ಆಸ್ತಿ ಎಲ್ಲಿದೆಯೋ ಅಲ್ಲಿ ನಿನ್ನ ಮನಸ್ಸು ಇರುವಂತಾಗಿದೆ, ನಿನ್ನ ಗಂಟು ಎಲ್ಲಿಟ್ಟಿದೆಯೋ ಅಲ್ಲಿ ನಿನ್ನ ಮನಸ್ಸು ಇರುವಂತಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ನಿನ್ನ ಮನಸ್ಸನ್ನು ಪರಲೋಕದ ಮೇಲೆ ಇಡುವಂಥ ಸ್ವಾಮಿ ಹೇಳೋದು, ನಿನ್ನ ಮನಸ್ಸನ್ನು ಕ್ರಿಸ್ತನ ಮೇಲೆ ಇಡುವಂತ ಹೇಳೋದು. ಹೌದು ಪ್ರಿಯರೇ, ಇವತ್ತು ನಾವು ಈ ಲೋಕದಲ್ಲಿ, ಈ ಶ್ರೀಮಂತ ಲೋಕದಲ್ಲಿ ನಾವು ಯಾವ ರೀತಿ ಕ್ರಿಸ್ತನ ಪ್ರೀತಿಯನ್ನು ಪ್ರತಿಬಿಂಬಿಸರಾಗಿದ್ದೇವೆ, ಯಾವ ರೀತಿ ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯವಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತಿನ ಕಾಲದಲ್ಲಿ ನಾವು
ಕ್ರಿಸ್ತನು ಕೊಟ್ಟಂಥ 2 ಆಜ್ಞೆಗಳು ಬಹಳ ಪ್ರಾಮುಖ್ಯವಾಗಿದೆ ಕ್ರೈಸ್ತರಾದಂಥ ನಮಗೆ. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು ಅಲ್ಲದೆ ಆ ಪ್ರೀತಿಯನ್ನು ಇತರಿಗೆ ಹಂಚಿಕೊಳ್ಬೇಕಾಗಿದೆ. ಇವತ್ತು ಪ್ರಿಯರೇ, ನಮ್ಮ ಪ್ರೀತಿ ಇವತ್ತು ನಮ್ಮ ಸಭೆಯಲ್ಲಿ ಬೆಳೆಯಬೇಕಾಗಿದೆ. ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ಒಬ್ಬರೊಬ್ಬರ ಪ್ರೀತಿಯಲ್ಲಿ ಬೆಳಿಬೇಕಾಗಿದೆ. ಹೌದು ಪ್ರಿಯರೇ, ನಾವು ಪರಿಪೂರ್ಣವಾದ ಕ್ರೈಸ್ತರಾಗಬೇಕಾದ್ರೆ ನಾನು ಯಾರನ್ನು ಪ್ರೀತಿಸಬೇಕಂದ್ರೆ ಪಾಪಿಯನ್ನು ಸಹ ಪ್ರೀತಿ ಮಾಡಬೇಕಾಗಿದೆ. ಫರಿಸಾಯದವರು ಯಾವಾಗಲೂ ಕ್ರಿಸ್ತನನ್ನು ದ್ವೇಷಿಸುವಂತಿದ್ರು. ಆ ಶಿಷ್ಯರ ಜೊತೆಯಲ್ಲಿ ಹೇಳುವಂತರಾಗಿದ್ದರು, ನಿಮ್ಮ ಗುರು ಯಾವಾಗಲೂ ಪಾಪಿಗಳ ಜೊತೆಯಲ್ಲಿ ಇರುವಂತನಾಗಿದ್ದಾನಂತ ಹೇಳಿದ್ರು. ಹೌದು ಪ್ರಿಯರೇ, ಆ ಸ್ವಾಮಿ ಯಾವಾಗಲೂ ಆ ಪಾಪಿಗಳ ಜೊತೆಯಲ್ಲಿ ಅಲ್ಲದೆ ಅವನು ಪಾಪಿಗಳನ್ನು ಪ್ರೀತಿ ಮಾಡೋಕ್ಕೋಸ್ಕರ ಬಂದು ಆ ಒಂದು ಪ್ರೀತಿ ನಿಮಿತ್ತ ಈ ಲೋಕಕ್ಕೆ ರಕ್ಷಣೆ ತಂದು ಕೊಟ್ಟನು ಪ್ರಿಯರೇ. ಇವತ್ತು ಆ ಪ್ರೀತಿಯ ನಿಮಿತ್ತ ನಾವು ಮತ್ತು ನೀವು ಇವತ್ತು ಏನಾಗಿದ್ದೇವೆ, ಆ ರಕ್ಷಣೆಗೆ ಸೇರಿದ್ದೇವೆ. ಆ ಒಂದು ನಂಬಿಕೆ ಪ್ರೀತಿಯನ್ನು ನಾವು ಇವತ್ತು ನಮ್ಮ ಸಭೆಯಲ್ಲಿ ನಾವು ಬೆಳೆಸಬೇಕಾಗಿದೆ. ಹೌದು ಪ್ರಿಯರೇ, ಇವತ್ತು ಕ್ರಿಸ್ತನ ಪ್ರೀತಿ ಈ ಲೋಕಕ್ಕೆ ಬೇಕಾಗಿದೆ, ಸಮಾಜಕ್ಕೆ ಬೇಕಾಗಿದೆ. ಕ್ರಿಸ್ತನ ಪ್ರೀತಿಯನ್ನು ನಾವು ಇವತ್ತು ಹೆಚ್ಚಾಗಿ ಹಂಚಿಕೊಳ್ಳಬೇಕಾಗಿದೆ. ಇದು ಸಾರುವುದಲ್ಲ, ಕ್ರಿಸ್ತನ ಪ್ರೀತಿ ಹಂಚಿಕೊಳ್ಳುವಂಥದ್ದು, ಇದು ಇತರ ಜೊತೆಯಲ್ಲಿ ಶೇರು ಮಾಡುವಂಥದ್ದು. ಹೌದು ಪ್ರಿಯರೇ, ಇವತ್ತು ಕ್ರಿಸ್ತನ ಪ್ರೀತಿ, ಅಮೂಲ್ಯವಾದ ಪ್ರೀತಿ ನಮ್ಮ ಹೃದಯಗಳಲ್ಲಿ ಆಜ್ಞೆ ರೂಪದಲ್ಲಿ ಇರಬೇಕಾಗಿದೆ. ಅದು ಜೀವವಾಗಿ ಇರುವಂತಾಗಿದೆ ಪ್ರಿಯರೇ. ಯಾಕಂದರೆ ನಾವು ನೋಡುವಾಗ ಕ್ರಿಸ್ತನ ಕೊಟ್ಟಂಥ ಈ ಆಜ್ಞೆಗಳಲ್ಲಿ ನಾವು ಭಾಳಷ್ಟು ಪ್ರಿಯರೇ ಕ್ರಿಸ್ತನ ತೋರಿಸ್ಕೊಟ್ಟಂಥ ಈ ಮಾತನ್ನು ನಾವು ಜೀವಿಸಬೇಕಾಗಿದೆ. ಯಾಕಂದರೆ ನಾವು ಓದುವಾಗ ನಾವು ಪ್ರಿಯರೇ ಕ್ರಿಸ್ತನನ್ನು ನಾವು ಧರ್ಮಶಾಸ್ತ್ರ ಅಧೀನರಾಗಿ ನಾವು ಇಲ್ಲ, ಕೃಪೆಗೆ ಅಧೀನರಾಗಿದ್ದೇವೆ ಪ್ರಿಯರೇ. ಯಾಕಂದರೆ ನಾವು ಓದುವಾಗ ಕೊನೆಯದಾಗಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯೋಹಾನ 6:38-39 ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಾತನ ಚಿತ್ತವನ್ನೇ ನೆರವೇರಿಸಲಿಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಾತನ ಚಿತ್ತವು ಏನೆಂದರೆ, ಆತ ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೂಡಿಸದೆ ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕುವುದೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಕಡೆ ದಿನದಲ್ಲಿ ಅವನನ್ನು ಎಬ್ಬಿಸುವನೆ ಎಂದು ಹೇಳಿದನು. ಹೌದು ಪ್ರಿಯರೇ, ಸ್ವಾಮಿ ಬರುವಾಗ ಅವರು ಯಾರ್ಯಾರು ನಂಬಿದ್ದಾರೋ ಅದಕ್ಕೋಸ್ಕರ ಕ್ರಿಸ್ತನಲ್ಲಿ ನಾವು ಜೀವಿಸುವಾಗ ಕ್ರಿಸ್ತನಲ್ಲಿ ನಾವು ಸೇರುವಂತರಾಗಿದ್ದೇವೆ. ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಸೇರುವಾಗ ನಾವು ಕ್ರಿಸ್ತನಲ್ಲಿ ಬೆಳೆಯುವಂತರಾಗಿದ್ದೇವೆ ಪ್ರಿಯ. ಪ್ರೀತಿಯಲ್ಲಿ ಇರುವಾಗ ಕ್ರಿಸ್ತನಲ್ಲಿ ನಾವು ಬೆಳೆಯುವಂತರಾಗಿದ್ದೇವೆ. ಹೌದು ಪ್ರಿಯರೇ, ಎಂಥ ಕಾಲದಲ್ಲಿ ನಾವು ಕ್ರಿಸ್ತನ ಆಜ್ಞೆಗಳ ಮುಖಾಂತರ ನಾವು ಅಸತ್ಯದಲ್ಲಿ ಬೆಳಿಬೇಕಾಗಿದೆ. ದೇವರ ಆಜ್ಞೆಗಳು ಸತ್ಯದ್ದಾಗಿತ್ತು. ಇವತ್ತು ಅದು ಯಾರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದಾರೋ, ಯಾರು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದಾರೋ ಅವರಲ್ಲಿ ಅದು ಫಲವನ್ನು ಕೊಡುವಂತಾಗಿದೆ. ಕ್ರಿಸ್ತನ ಆ ಒಂದು ಪ್ರೀತಿಯಲ್ಲಿ ನಾವು ಬೆಳೆಯುವಾಗ ಹೌದು ಪ್ರಿಯರೇ ಕ್ರಿಸ್ತನನ್ನೇ ನಮ್ಮನ್ನು ಜೀವಿಸುವಂತಾಗಿದ್ದೇನೆ. ಹಾಗೂ ಅಂತ್ಯದಲ್ಲಿ ಬರುವಾಗ ನಾವು ಪ್ರಿಯರೇ ಕ್ರಿಸ್ತನು ಬರುವಾಗ ನಾವು ಅವರಿಗೆ ಸಾಕ್ಷಿ ಕೊಡಬೇಕಾಗಿದೆ. ನಾವು ಆ ಯೌವನಸ್ಥ ಮಗನಂತೆ ನಾವು ಹಿಂದೆ ಹೋಗದೆ ಕ್ರಿಸ್ತನನ್ನು ಹಿಂಬಾಲಿಸುವಂತರಾಗಿರಬೇಕು. ಯಾಕಂದರೆ ಆ ಶ್ರೀಮಂತ ಯೌವನಸ್ಥ ಏನು ಮಾಡ್ದೆ ಅಂತೀರಿ, ಸಪ್ಪೆ ಮೊರೆ ಮಾಡಿ ದೇವರನ್ನು ಬಿಟ್ಟು ಹೋಗುವಂತನಾಗಿದ್ದಾನೆ. ಅವನು ಆಜ್ಞೆಗಳನ್ನು ಕೈಗೊಂಡಂಥದ್ದು ವ್ಯಕ್ತಿ. ಕೊನೆಯಲ್ಲಿ ಸ್ವಾಮಿ ಕೇಳುವ ಆ ಪ್ರಶ್ನೆಗೆ ಉತ್ತರವಿಲ್ಲದೆ ಅವನು ಕ್ರಿಸ್ತನಿಂದ ದೂರ ಹೋದ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಆ ರೀತಿ ಇರಬಾರ್ದು ಪ್ರಿಯರೇ. ಯಾಕಂದರೆ ಸ್ವಾಮಿ ಸತ್ಯದ ಆತ್ಮ ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಸತ್ಯದ ಆತ್ಮದ ಮುಖಾಂತರ ನಾವು ಇವತ್ತು ಏನಾಗಿದ್ದೇವೆ ಅಂದರೆ ಆ ಆಜ್ಞೆಗಳನ್ನು ಕೈಗೊಳ್ಳಲು ಬಲವನ್ನು ಹೊಂದಿದ್ದೇವೆ. ಆ ಆಜ್ಞೆದ ಮುಖಾಂತರ ನಾವು ಕ್ರಿಸ್ತನ ಪ್ರೀತಿಯನ್ನು ಹಂಚಿಕೊಳ್ಳಲು ಸಾಧ್ಯವಾಗಿದೆ ಪ್ರಿಯರೇ. ಸೊ ಆದ್ದರಿಂದ ಪ್ರಿಯರೇ, ನಾವು ಇವತ್ತು ಕ್ರಿಸ್ತನಲ್ಲಿ ಬಂದಿರುವಾಗ ಕ್ರಿಸ್ತನ ಪ್ರೀತಿಯಲ್ಲಿ ಬೆಳೆಯೋಣ ಪ್ರಿಯರೇ. ಅವನು ಹಾಕಿಕೊಟ್ಟಂಥ ಈ ಆಜ್ಞೆಗಳಲ್ಲಿ ನಾವು ಬೆಳೆಯುವಾಗ ಇನ್ನೂ ಹೆಚ್ಚು ಆತ್ಮಗಳು ಕ್ರಿಸ್ತನ ಪ್ರೀತಿಗಾಗಿ ಬರುವಂತಾಗಿದ್ದಾರೆ. ಇವತ್ತಿನ ಕೊನೆಯ ಕಾಲದಲ್ಲಿ ಎಷ್ಟೋ ಆತ್ಮಗಳು ಕ್ರಿಸ್ತನ ಪ್ರೀತಿಯನ್ನು ಕಾಣದೆ ಅವರು ನರಳುವಂತರಾಗಿದ್ದಾರೆ. ಹೌದು ಪ್ರಿಯರೇ, ಇವತ್ತು ಈ ಆಜ್ಞೆಗಳ ಮುಖಾಂತರ ಸ್ವಾಮಿ ನನ್ನ ಮತ್ತು ನಿಮ್ಮನ್ನು ಬಯಸುವುದೇನೆಂದರೆ ಆ ಆಜ್ಞೆಗಳಲ್ಲಿ ನಾವು ಬೆಳೆದಿದ್ದೀವಿಯೋ, ಈ ಆಜ್ಞೆಗಳನ್ನು ಕೈಗೊಂಡು ನಡೀತಿದ್ದೀವಿಯೋ.
ನಮ್ಮನ್ನೇ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕ್ರಿಸ್ತನು ಕೊಟ್ಟಂಥ ಈ ಸತ್ಯ ಆಜ್ಞೆಗಳಲ್ಲಿ ನಾನು ಯಾವ ರೀತಿ ನಿಂತಿದ್ದೇನೆ, ಇದನ್ನು ನನ್ನ ಜೀವಿತದಲ್ಲಿ ಕೈಗೊಂಡು ನಡೀತಿದ್ದೇನೆಯೇ? ಹೌದು ಪ್ರಿಯರೇ, ಪ್ರತಿಯೊಂದು ವಾಕ್ಯವು ಆ ಆಜ್ಞೆಗಳನ್ನು ಯಾವ ರೀತಿ ಕೈಗೊಂಡು ನಡೆದರು ಅಂತ ಹೇಳಿದ್ದೇನೆ. ದಾವೀದ ಅರಸನು ಹೇಳುವಂತನಾಗಿದ್ದಾನೆ. ಯೋಬನ ಚರಿತ್ರೆಯಲ್ಲಿ ನಾವು ಕಾಣಬಹುದು. ಯೋಬನ ಬರೆದ ಸಂದೇಶದಲ್ಲಿ 22ನೇ ಸಂಧಿ 22ನೇ ವಚನದಲ್ಲಿ ನಾವು ಕೊನೆಯದಾಗಿ ಓದುವಾಗ ಈ ಯೋಬನು ಹೇಳುವಂತನಾಗಿದ್ದಾನೆ ಪ್ರಿಯರೇ. ಇಲ್ಲಿ ಹೇಳುವಂತಾನೆ, ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿಟ್ಟುಕೋ. ಪ್ರಿಯರಲ್ಲಿ, ಯೋಬನ ಒಂದು ಚರಿತ್ರೆಯಲ್ಲಿ ನೋಡುವಾಗ ಅವನ ಬಾಯಿಂದ ಬರ್ತಕ್ಕಂಥ ಒಂದನ್ನು ಪ್ರತಿಯೊಂದು ವಾಗ್ದಾನಗಳು ಎಲ್ಲಿಟ್ಕೋ? ನಿನ್ನ ಹೃದಯದಲ್ಲಿಟ್ಟುಕೋ. ಹೌದು ಪ್ರಿಯರೇ, ಕ್ರಿಸ್ತನು ನುಡಿದಂಥ ಪ್ರತಿಯೊಂದು ವಾಕ್ಯಗಳು ನಮ್ಮ ಹೃದಯದಲ್ಲಿರುವಾಗ ಅದು ಆ ಪ್ರೀತಿ ಉಮ್ಮಿ ಬರುವಂತಾಗಿದೆ. ಆದ್ದರಿಂದ ಪ್ರಿಯರೇ, ದಾವೀದನೂ ಆಗಲಿ ಯೋಬನೇ ಆಗಲಿ ಅವರು ಕ್ರಿಸ್ತನ ದೇವರು ನುಡಿದಂಥ ವಾಗ್ದಾನಗಳನ್ನು ಹೃದಯದಲ್ಲಿ ಇಟ್ಕೊಂಡಂತೆ ಇವತ್ತು ನಾವು ಅದು ಹೃದಯದಲ್ಲಿ ಬೆಳಿಬೇಕಾಗಿದೆ. ಅದಕ್ಕೆ ಸ್ವಾಮಿ ಹೇಳಿದ, ನಿನ್ನ ದೇವರನ್ನು ನಿನ್ನ ಪೂರ್ಣ ಮನಸ್ಸಿನಿಂದಲೂ ಹೃದಯದಲ್ಲೂ ಪ್ರೀತಿಸಬೇಕು ಅಂತ. ಹೌದು ಪ್ರಿಯರೇ, ನನ್ನ ಹೃದಯಗಳಿಂದ ದೇವರನ್ನು ಆರಾಧಿಸುವಾಗ, ಪ್ರೀತಿಸುವಾಗ ಆ ಪ್ರೀತಿ ಇತರಲ್ಲಿ ಸೇರುವಂತಾಗಿದೆ. ಇತರಿಗೆ ಅದು ಫಲ ಕೊಟ್ಟು ಅವರನ್ನು ಇನ್ನೂ ಹೆಚ್ಚು ಆತ್ಮಗಳನ್ನು ದೇವರ ರಕ್ಷಣೆಗೆ ನಾವು ತರುವಂತರಾಗಿದ್ದೇವೆ ಪ್ರಿಯರೇ. ಸೊ ಆದ್ದರಿಂದ ಈ ಧರ್ಮಶಾಸ್ತ್ರದ ಮುಖಾಂತರ ನಮ್ಮ ಸ್ವಾಮಿ ಈ ಸತ್ಯ ಧರ್ಮಶಾಸ್ತ್ರ ಮುಖಾಂತರ ಆಜ್ಞೆಗಳ ಮುಖಾಂತರ ನಮ್ಮ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ತರಲೋಣ. ನಾವು ಈ ಆಜ್ಞೆಗಳಲ್ಲಿ ಬಲವಾಗಿ ನಿಂತು ದೇವರಿಗೆ ಸಾಕ್ಷಿ ಕೊಡೋಣ ಪ್ರಿಯರೇ. ದೇವರು ನಮ್ಮೆಲ್ಲರನ್ನು ಆಸ್ವಾದಿಸಿ ಆ ಕ್ರಿಸ್ತನ ಆ ಪ್ರೀತಿಯಲ್ಲಿ ನಮ್ಮನ್ನು ಬಲಪಡಿಸಲಿ ಅಂತ ನನ್ನ ಪ್ರಾರ್ಥನೆಯಾಗಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರೀತಿ ಸ್ವರೂಪನಾದಂಥ ನಮ್ಮ ತಂದೆಯ ದೇವರೇ, ರಕ್ಷಕನೇ, ನೀನು ಆಮೇಲೆ ಸ್ತೋತ್ರಪ್ಪ. ನೀನು ಕೊಟ್ಟಂಥ ಧರ್ಮಶಾಸ್ತ್ರ ಮುಖಾಂತರ ಹೊಸ ಆಜ್ಞೆಗಳ ಮುಖಾಂತರ ತಂದೆ ನಿನ್ನನ್ನೇ ಪ್ರೀತಿಸುವಂಥ ಮಕ್ಕಳಾಗಿ ನಮ್ಮನ್ನು ಆಸ್ವಾದಿಸು. ರಕ್ಷಕನೇ, ನಿನ್ನನ್ನು ಬರೀ ಪ್ರೀತಿ ಮಾಡುವುದೇ ಅಲ್ಲದೆ ನಿನ್ನ ವಾಗ್ದಾನಗಳನ್ನು ಕೈಗೊಂಡು ನಡೆಯುವಂಥ ಬಲವನ್ನು ನಮಗೆ ಆತ್ಮದ ಬಲವನ್ನು ದಯಪಾಲಿಸು. ಕೇಳಿದಂತೆ ಈ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಹೃದಯಗಳಲ್ಲಿ ನಿನ್ನ ಪ್ರೀತಿಯನ್ನು ತುಂಬು ತಂದೆಯೇ. ಈ ತುಂಬುವುದಲ್ಲದೆ ಇತರಿಗೆ ಹಂಚುವಂಥ ಭಾಗ್ಯ ನಮ್ಮೆಲ್ಲ ದಯಪಾಲಿಸಿಕೊಡಬೇಕಾಗಿ ಪ್ರಭು ರಕ್ಷಕರು ಅದೇ ಯೇಸುವಿನ ಮುದ್ರಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ನಮಸ್ಕಾರ.